ಮತ್ತೊಂದು ಕಡೆ ಪಟ್ಟಕ್ಕಾಗಿನ ಫೈಟ್ ರಕ್ತದಲ್ಲಿ ಬರೆದುಕೊಡ್ತೀನಿ ಡಿಸೆಂಬರ್ ಒಳಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ. ಡಿಸಿಎಂ ಡಿಕೆ ಆಪ್ತನ ಹೇಳಿಕೆ ಇದು. ಮತ್ತೊಂದು ಕಡೆ ನೀವು ಸಿಎಂ ಆಗೋದನ್ನ ತಪ್ಪಿಸೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಮಾಜಿ ಸಿಎಂ ಒಬ್ಬರು ಇವತ್ತು ಆಡಿದಂತಹ ಮಾತು. ಹೀಗೆ ಕಾಂಗ್ರೆಸ್ ಮನೆಯೊಳಗಿನ ಪವರ್ ಶೇರಿಂಗ್ ಫೈಟ್ ಒಳಗೊಳಗೆ ಬಹಳ ದೊಡ್ಡ ಮಟ್ಟದಲ್ಲೇ ನಡೀತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕೆಲವರ ಹೇಳಿಕೆಗಳಿಂದ ಗೊತ್ತಾಗ್ತಾ ಇದೆ. ಡಿಸೆಂಬರ್ ಒಳಗೆ ಡಿಕೆ ಸಿಎಂ ಆಗ್ತಾರೆ, ರಕ್ತದಲ್ಲೇ ಬರೆದು ಕೊಡ್ತೀನಿ. ಡಿಸೆಂಬರ್ ಒಳಗೆ ರಕ್ತದಲ್ಲಿ ಬರೆದು ಕೊಡ್ತೀನಿ ಆಗ್ತಾರೆ ಬರ್ತಾರೆ. ಪಟ್ಟದ ಫೈಟ್ ನಡುವೆ ಡಿಕೆ ಆಪ್ತ ಶಿವಗಂಗಾ ಬಸವರಾಜ ಬಾಂಬ್. ಅಲ್ಲಿ ಹೆಚ್ಚಿಗೆ 7 ವರ್ಷ ಸಿಎಂ ಆಗ್ತಾರೆ. ಕಂಡೀಷನ್ ಹಾಕಿಲ್ಲ, ಬ್ಲಾಕ್ ಮೇಲ್ ನನ್ನ ಬ್ಲಡ್ ನಲ್ಲೇ ಇಲ್ಲ ಎಂದ ಬಂಡೆ. ಕಂಡೀಷನ್ ಬ್ಲಾಕ್ ಮೇಲು ಎಲ್ಲ ನಮ್ಮ ಬ್ಲಡ್ ಅಲ್ಲಿ ಇಲ್ಲ. ಪವರ್ ಫೈಟ್ ಪಟ್ಟದಾಟ. ಕಾಂಗ್ರೆಸ್ ಮನೆಯಲ್ಲಿ ರಣರೋಚಕ ಕಾದಾಟ ನಡೆಯುತ್ತಿದೆ. ಒಳಗೊಳಗೆ ಜ್ವಾಲಾಮುಖಿಯಂತೆ ಕೊತ ಅಂತ ಕುದಿಯುತ್ತಿದ್ರು. ಆವಾಗ ಸ್ಫೋಟವೋ ಆಗ್ತಿದೆ. ಇದೀಗ ಸ್ವತಃ ಕಾಂಗ್ರೆಸ್ ಶಾಸಕ ಡಿಸಿಎಂ ಡಿಕೆ ಆಪ್ತ ಶಿವಗಂಗಾ ಬಸವರಾಜ್ ಭವಿಷ್ಯವೊಂದು ನುಡಿದೇ ಬಿಟ್ಟಿದ್ದಾರೆ. ಅದು ಅಂತಿಂತ ಭವಿಷ್ಯ ಅಲ್ಲ, ಅದುವೇ ರಕ್ತದಲ್ಲೇ ಬರೆದು ಕೊಡ್ತೀನಿ, ಡಿಸೆಂಬರ್ ಒಳಗೆ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಘಂಟಾಘೋಷವಾಗಿ ಹೇಳಿರೋದು ಇದೀಗ ಕಾಂಗ್ರೆಸ್ ಮನೆಯಲ್ಲಿ ಸಂಚಲನ ಸೃಷ್ಟಿಸಿದೆ. ಡಿಸೆಂಬರ್ ಒಳಗೆ ಬರೆದಿಟ್ಕೊಳ್ರಿ, ರಕ್ತದಲ್ಲಿ ಬೇಕಾದ್ರೆ ಬರ್ಕೊಡ್ತೀನಿ, ಮುಖ್ಯಮಂತ್ರಿ ಆಗ್ತಾರೆ. ಇದಂತೂ ಡಿಸೆಂಬರ್ ಒಳಗೆ ಆಗ್ತಾರೆ, ರಕ್ತದಲ್ಲಿ ಬರ್ಕೊಡ್ತೀನಿ ಆಗ್ತಾರೆ ಬರೆದಿಟ್ಕೊಳ್ಳಿ. ಏನು ಡಿಸೆಂಬರಿಗೆ ತಗೊಂಡ್ರು ಅಂದರೆ ಮುಂದಿನ 5 ವರ್ಷನೂ ಸೇರಿ ಆಡಳಿತ ಮಾಡ್ತಾರೆ. ಅಲ್ಲಿ ಹೆಚ್ಚಿಗೆ 7 ವರ್ಷ ಸಿಎಂ ಆಗ್ತಾರೆ. ಕಂಟಿನ್ಯೂ ರಾಜಣ್ಣರ ಬಾಯಿ ಮುಚ್ಚಿಸಿ ಅವರ ಮೇಲೆ ಕ್ರಮ ಆಗಬೇಕು. ಶಿವಗಂಗಾ ಬಸವರಾಜ್ ಮಾತು ಇಷ್ಟಕ್ಕೆ ನಿಲ್ಲಲಿಲ್ಲ. ಮೊದಲು ರಾಜಣ್ಣರ ಬಾಯಿ ಮುಚ್ಚಿಸಿ ಎಲ್ಲ ಶಾಸಕರ ಬೆಂಬಲದೊಂದಿಗೆ ಡಿಕೆ ಸಿಎಂ ಆಗ್ತಾರೆ ಅಂತ ವಾರ್ನಿಂಗ್ ಕೊಟ್ಟರು. ಶಿವನ್ ನೆನೆಸಿದ್ದಾರೆ, ಸರಿ ಇದೆ. ಹಿಂದೂಗಳ ಹುಟ್ಟಿ ಹಿಂದೂಗಳ ಪರವಾಗಿ ಮಾತಾಡ್ತಾರೆ ಅಂದರೆ ಅದು ಏನಂತ ಮಾತು ತಪ್ಪು. ಅದೆಲ್ಲ ಸೀನಿಯರ್ಸ್ಗಳು ಸುಮ್ಮನೆ ರಾಜಕೀಯ ಬೆಳೆಗಳು ಬೇಯಿಸ್ಕೊಳ್ಳೋಕೆ ರಾಜಣ್ಣರು ಮಾತಾಡ್ಬೋದೇನಾದ್ರು. ನಾನು ಹೈಕಮಾಂಡ್ ಮನವಿ ಮಾಡ್ತೀನಿ, ಫಸ್ಟ್ ರಾಜಣ್ಣ ಬಾಯಿ ಮುಚ್ಚಿಸ್ಬೇಕು. ಯಾಕಪ್ಪ ಅಂದರೆ ನಮ್ಮ ಸರ್ಕಾರಕ್ಕೂ ಆಮೇಲೆ ನಮ್ಮ ಪಕ್ಷಕ್ಕೂ ಮುಜುಗರ ಆಗ್ತದೆ. ಯಾವಾಗಲೂ ಅವ್ರ ಜೊತೆಗೆ ಇರ್ತೀವಿ. ಅವ್ರು ಎಲ್ಲಿರ್ತಾರೆ ಅಲ್ಲಿ ನಾವು ಅವ್ರು ಯಾವ ನಿರ್ಧಾರ ತಗೊಂತ ಆ ನಿರ್ಧಾರಕ್ಕೆ ಬದ್ಧ. ಅವ್ರಿಗೆ ನ್ಯಾಯ ಕೊಡಲಿಲ್ಲ ಅಂದರೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿದ್ದು ವೇಸ್ಟ್. 140 ಜನ ನಾವೇ ಇರೋದ್ರಿಂದ 140 ಜನದ ಬೆಂಬಲದೊಂದಿಗೆ ಮುಖ್ಯಮಂತ್ರಿ ಆಗ್ತಾರೆ. ಒಂದು ವೇಳೆ ಅದು ಆಗಲಿಲ್ಲ ಅಂತಂದರೆ ಬೀಳಿಲ್ಲ ಅಂತಂದರೆ ನೀವು ಅವ್ರು ಏನೇ ಆಗಲಿಲ್ಲ ಅನ್ನೋ ಮಾತೇ ಬೇಡ. ಬಿ ಪಾಸಿಟಿವ್ ಥಿಂಕ್ ಪಾಸಿಟಿವ್ ಅನ್ನೋರು ನಾವು ನಮ್ಮ ಸಾಹೇಬರು 100ಕ್ಕೆ 100 ಡಿಸೆಂಬರ್ ಮುಖ್ಯಮಂತ್ರಿ ಆಗ್ತೀವಿ. ನಮ್ಮ ಹಕ್ಕು ಅದನ್ನು ನಾವು ಕೇಳ್ತೀವಿ, ಕೊಡ್ತಾರೆ. ಹೈಕಮಾಂಡು ಸಹ ನಮ್ಮ ಒಂದು ಪರಿಶ್ರಮನ ಪರಿಗಣನೆ ತಾಂತದೆ. ಡಿಕೆ ಸಿಎಂ ಆಗೋದನ್ನ ಯಾರಿಂದಲೋ ತಪ್ಪಿಸಲಾಗಲ್ಲ ಎಂದ ಮೊಯ್ಲಿ. ಶಾಸಕ ಶಿವಗಂಗಾ ಬಸವರಾಜ್ ಬೆನ್ನಲ್ಲೇ ಕಾಂಗ್ರೆಸ್ ಹಿರಿಯ ನಾಯಕ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಕೂಡ ಡಿಕೆ ಪರ ಬ್ಯಾಟ ಬೀಸಿದ್ದಾರೆ. ಕಾರ್ಕಳದಲ್ಲಿ ನಡೆದ ಕಾಂಗ್ರೆಸ್ ಕುಟುಂಬೋತ್ಸವದಲ್ಲಿ ಮಾತನಾಡಿದ ಮೊಯ್ಲಿ, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದನ್ನ ತಪ್ಪಿಸಲು ಯಾರಿಂದಲೋ ಸಾಧ್ಯವಿಲ್ಲ ಅಂತ ಅವರ ಸಮ್ಮುಖದಲ್ಲೇ ನುಡಿದಿದ್ದಾರೆ. ಒಳ್ಳೆ ನಾಯಕತ್ವ ಕೊಟ್ಟಿದ್ದೀರಿ, ಪಕ್ಷವನ್ನು ಸಂಘಟನೆ ಮಾಡೋದ್ರಲ್ಲಿ ಪ್ರಾಥಮಿಕ ಆದ್ಯತೆಯನ್ನು ಕೊಟ್ಟಿದ್ದೀರಿ. ಹೇಳಿಕೆಗಳು ಬರ್ತಾನೆ ಇದ್ದಾರೆ, ಹೋಗ್ತಾನೆ ಇದ್ದಾರೆ. ಆದರೆ ನೀವು ಮುಖ್ಯಮಂತ್ರಿ ಆಗುವುದನ್ನು ಯಾರಿಗೂ ತಪ್ಪಿಸಲಿಕ್ಕೆ ಆಗುವುದಿಲ್ಲ. ಯಾರು ಅದರಲ್ಲಿ ಆತಂಕ ಮಾಡಬೇಕಾದಂಥ ಅವಶ್ಯಕತೆ ಯಾರಾದರೂ ಟೀಕೆ ಮಾಡುವ ವೈಯಕ್ತಿಕ ತೃಪ್ತಿಗೆ ಅದನ್ನು ಟೀಕೆ ಮಾಡಬೇಕೇ ಹೊರತು ನಮ್ಮ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದನ್ನು ತಪ್ಪಿಸಲಿಕ್ಕೆ ಆಗುವುದಿಲ್ಲ. ಹಾಗಾದರೆ ಅದು ವರ ಕೊಡೋ ಯಾರು ಕೊಡತಕ್ಕಂಥ ವರ ಅಲ್ಲ, ಅವರು ಸಂಪಾದನೆ ಮಾಡತಕ್ಕಂಥ ಒಂದು ಶಕ್ತಿ, ಅದು ಮುಖ್ಯಮಂತ್ರಿ ಪದವಿ. ಬ್ಲಾಕ್ ಮೇಲ್ ನನ್ನ ಬ್ಲಡ್ ನಲ್ಲೇ ಇಲ್ಲ ಎಂದ ಡಿಸಿಎಂ ಡಿಕೆ. ಒಂದ್ ಕಡೆ ಡಿಕೆ ಡಿಸೆಂಬರ್ ಒಳಗೆ ಸಿಎಂ ಆಗ್ತಾರೆ ಅಂತ ಕೈ ಶಾಸಕನೇ ಬಾಂಬ್ ಸಿಡಿಸಿರೋ ಬೆನ್ನಲ್ಲೇ ಡಿಕೆ ಮಾರ್ಮಿಕ ಮಾತುಗಳು ಮತ್ತೊಂದು ಟ್ವಿಸ್ಟ್ ಕೊಟ್ಟಿವೆ. ಇತ್ತೀಚೆಗೆ ಡಿಕೆ ದೆಹಲಿಗೆ ಭೇಟಿ ನೀಡಿ ಸುರ್ಜೇವಾಲಾ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ರು. ಇದು ನಾನಾ ಚರ್ಚೆಗೆ ಕಾರಣವಾಗಿತ್ತು. ತಮ್ಮನ್ನ ಸಿಎಂ ಮಾಡಲೇಬೇಕು ಅಂತ ಡಿಕೆ ಒತ್ತಡ ಹೇರಿದ್ದಾರೆ ಅನ್ನೋ ಚರ್ಚೆಯು ರಾಜಕೀಯ ವಲಯದಲ್ಲಿ ಹರಿದಾಡಿತ್ತು. ಈ ಬಗ್ಗೆ ಮಾತನಾಡಿರುವ ಡಿಕೆ, ಬ್ಲ್ಯಾಕ್ ಮೇಲ್ ನನ್ನ ರಕ್ತದಲ್ಲೇ ಇಲ್ಲ, ನಾನು ಯಾವುದೇ ಕಂಡೀಷನ್ ಹಾಕಿಲ್ಲ ಅಂತ ವಿರೋಧಿ ಬಣಕ್ಕೆ ಸಂದೇಶ ರವಾನೆ ಮಾಡಿದ್ರು. ನಾನು ಯಾರಿಗೂ ಕಂಡೀಷನ್ ಹಾಕಿಲ್ಲ, ಕಂಡೀಷನ್ ಹಾಕೋ ಅವಶ್ಯಕತೆ ಇಲ್ಲ. ನಾನೊಬ್ಬ ಕಾರ್ಯಕರ್ತ, ನಾನು ಪಕ್ಷ ಏನು ಹೇಳ್ತದೆ ಅಷ್ಟು ಕೆಲಸ ಮಾಡೋನು, ಅಷ್ಟು ಬಿಟ್ಟರೆ ಏನೂ ಇಲ್ಲ. ಕಂಡೀಷನ್ನು ಬ್ಲ್ಯಾಕ್ ಮೇಲು ಇವೆಲ್ಲ ನಮ್ಮ ಬ್ಲಡ್ಡಲ್ಲಿಲ್ಲ. ಐ ಆಮ್ ಎ ಲಾಯಲ್ ಕಾಂಗ್ರೆಸ್ ವರ್ಕರ್. ನನ್ನ ಡೆಡಿಕೇಶನ್ನು ಪಾರ್ಟಿಗೆ, ಗಾಂಧಿ ಫ್ಯಾಮಿಲಿಗೆ. ಯಾರು ಕ್ವಶನ್ ಮಾಡಿಕೊಂಡು ಯಾರು ಯೋಚನೆ ಮಾಡ್ತಿದ್ರೆ ಯಾವುದೇ ಪಾರ್ಟಿಯವರು, ಅದು ಅವರ ಭ್ರಮೆ. ಇಲ್ಲಿ ಅವ್ರು ಕನ್ಫ್ಯೂಸ್ ಆಗಬೇಕಲ್ವಾ? ಅವರು ಆಗಲಿ ಎಲ್ಲರೂ ಆಗಲಿ
ಡಿಕೆ ಹೀಗೆ ಹೇಳ್ತಾ ಇದ್ರೆ ಡಿಕೆ ಸುರೇಶ್ ಮಾತ್ರ ನಮ್ಮ ಅಣ್ಣನನ್ನ ಸಿಎಂ ಆಗಿ ನೋಡಬೇಕು ಅನ್ನೋ ಆಸೆ ಇದೆ ಅಂದಿದ್ರು. ಈ ಮಾತಿಗೆ ರಿಯಾಕ್ಟ್ ಮಾಡಿದ ಪ್ರಿಯಾಂಕ್ ಖರ್ಗೆ, ಎಲ್ಲರಿಗೂ ಆಸೆ ಇರೋದು ಸಹಜ, ಏನಿದ್ರು ಹೈಕಮಾಂಡ್ ಇದೆ ಅಂತಿದ್ದಾರೆ. ಹೌದು, ನಾನು ಈಗಲೂ ಹೇಳ್ತೀನಿ ನನಗೊಂದು ಆಸೆ ಇದೆ ಅಂತ. ನನ್ನ ಆಸೆ ಬಗ್ಗೆ ನಾನೇನು ಮುಚ್ಚಿಡುವಂತ ಪ್ರಶ್ನೆ ಏನಿಲ್ಲ. ಬಟ್ ಕಾಲ ಬರಬೇಕು. ಎಲ್ಲರಿಗೂ ಅವ್ರವ್ರ ಕುಟುಂಬದವರು ಆಗ್ಬೇಕಂತ ಇರ್ತದಲ್ಲ, ಹೌದಾ ಇಲ್ಲ ಹೇಳಿ? ಅದ್ರಲ್ಲಿ ತಪ್ಪೇನಿದೆ? ಸುರೇಶ್ ಅವ್ರಿಗೆ ಕೇಳಿದ್ರೆ ಅವ್ರು ಹೇಳ್ತಾರೆ. ಅದರಲ್ಲಿ ಎಲ್ಲರದು ಅವ್ರವ್ರ ಇಚ್ಛೆ ಅಂತ ಇರ್ತದೆ. ಬಟ್ ಅದ್ರ ತಕ್ಕಂಗೆ ಆಗುತ್ತಾ? ಏನಿದ್ರು ಕೂಡ ಹೈಕಮಾಂಡ್ ಇದೆ, ಸಂಖ್ಯಾಬಲ ಇದೆ, ಅದ್ರ ಪರವಾಗಿ ಆಗ್ತದೆ, ತಗೊಳ್ಳಿ. ಬಿಜೆಪಿ ಶಾಸಕರು ನನ್ನ ಸಂಪರ್ಕದಲ್ಲಿ, ಡಿಕೆ ಆಪರೇಷನ್ ಬಾಂಬ್. ಅಧಿಕಾರ ಹಂಚಿಕೆ ಬಗ್ಗೆ ಇಷ್ಟೆಲ್ಲ ಚರ್ಚೆಗಳ ನಡುವೆ ಆಪರೇಷನ್ ಕಮಲದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಹಲವು ಬಿಜೆಪಿ ಶಾಸಕರು ನನ್ನ ಸಂಪರ್ಕದಲ್ಲಿದ್ದಾರೆ. ಈ ಬಗ್ಗೆ ನಾನು ನಮ್ಮ ಪಕ್ಷದಲ್ಲೇ ಚರ್ಚೆ ಮಾಡಿದ್ದೇನೆ, ಆದರೆ ಯಾವುದನ್ನು ಬಹಿರಂಗಪಡಿಸೋದಿಲ್ಲ ಅಂದಿದ್ದಾರೆ. It is all bogus. First, let BJP keep his house in order. As some of my ministers have said, a lot of BJP MLAs are trying to be in touch with us. So already my minister has disclosed it. I don't want to discuss on that. It is a broken house. Congress is a united house. ಡಿಕೆ ಶಿವಕುಮಾರ್ ಬಗ್ಗೆ ಟೀಕೆ ಮಾಡ್ತಾ ಬಿಜೆಪಿ ನಾಯಕರು ತದ್ವಿರುದ್ಧ ಹೇಳಿಕೆ ನೀಡಿದ್ದಾರೆ. ಅಶೋಕ್ ಡಿಕೆ ಅವರದ್ದು ಒದ್ದು ಕಿತ್ತುಕೊಳ್ಳೋ ಜಾಯಮಾನ ಎಂದಿದ್ರು. ಆದರೆ ಅಶೋಕ್ ಮಾತನ್ನ ಬಿಜೆಪಿ ಶಾಸಕ ಮುನಿರತ್ನ ಅಲ್ಲಗೆಳೆದಿದ್ದಾರೆ. ನಾನು ಈಗಾಗಲೇ ಅಸೆಂಬ್ಲಿಯಲ್ಲಿ ಹೇಳಿದ್ದೀನಿ, ಡಿ.ಕೆ. ಶಿವಕುಮಾರ್ ಬೇರೆ ಥರ ಕಾಂಗ್ರೆಸ್ ಲೀಡರ್ ಅಲ್ಲ. ಅವ್ರದ್ದು ಜಾಯಮಾನನೇ ಒದ್ದು ಕಿತ್ಕೊಳೋ ಜಾಯಮಾನ ಅವ್ರದ್ದು. ಯಾವಾಗಲೂ ಕುಂಭಮೇಳಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು ಖರ್ಗೆ ಅವರು, ಹೋದ್ರು. ಏನು ಮಾಡಿದ್ರು ಅವರು? ಒದ್ದು ಕಿತ್ಕೊಂತೀನಿ ಅಂದರೆ ಆ ಟಗರೇನು ನಿದ್ದೆ ಮಾಡೋ ಟಗರಲ್ಲ ಅದು. ನೀವು ಒದ್ದಿದ ತಕ್ಷಣ ಹಂಗೆ ರಾಜೀನಾಮೆ ಕೊಟ್ಬಿಡೋಕ್ಕೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಮುಂದಕ್ಕಾದರೂ. ಅದೇನೇ ಹೇಳಿ, ಕಾಂಗ್ರೆಸ್ ಮನೆಯಲ್ಲಿನ ಪವರ್ ಪಾಲಿಟಿಕ್ಸ್ಗೆ ಇದೀಗ ಡಿಸಿಎಂ ಡಿಕೆ ಆಪ್ತ ಸ್ಫೋಟಕ ಭವಿಷ್ಯ ನುಡಿದಿರೋದು ವಿರೋಧಿ ಬಣದ ಕಿವಿ ನೆಟ್ಟಗಾಗುವಂತೆ ಮಾಡಿದೆ. ಇದಿಷ್ಟೇ ಅಲ್ಲ, 2028ಕ್ಕೂ ನಾವೇ ಅಧಿಕಾರಕ್ಕೆ ಬರೋದು ಅಂತ ಡಿಕೆ ಹೇಳಿರೋದ್ರ ಹಿಂದೆ ನಾನಾ ಅರ್ಥ ಆಗಿದೆ ಅನ್ನೋದು ಯಾರೋ ತಳ್ಳಿ ಹಾಕೋ ಹಾಗೆಯೋ ಇಲ್ಲ. ಬ್ಯೂರೋ ರಿಪೋರ್ಟ್, TV9.